ಗುಡ್ ಮಾರ್ನಿಂಗ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀನಾರಾಯಣ್ ಹೆಗಡೆ. ಸುಜನ ಸುವಿಧಿಗೆ ಸ್ವಾಗತ. ಸ್ನೇಹಿತರೆ, ಇನ್ನೂ ಕೂಡ ನನ್ನ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕೆಂದರೆ ಡೈರೆಕ್ಟ್ ಸೆಲ್ಲಿಂಗ್, ವೆಸ್ಟೀಜ್, ಆರೋಗ್ಯ ಹಾಗೂ ಕೃಷಿ ಕುರಿತಾಗಿ ಸಾಕಷ್ಟು ವಿಡಿಯೋಗಳನ್ನು ನೀಡುವಂತಹ ಒಂದು ನಿರ್ಧಾರವನ್ನು ನಾನು ಮಾಡಿದ್ದೀನಿ. ಅದಕ್ಕೋಸ್ಕರ ಶೀಘ್ರವಾಗಿ ನಿಮಗೆ ಈ ವಿಚಾರ ತಿಳಿಬೇಕು ಹೇಳಾದರೆ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಇವತ್ತು ವಿಶೇಷವಾಗಿ ಒಂದು ವಿಚಾರವನ್ನು ನಾವು ಡಿಸ್ಕಷನ್ ಮಾಡೋಣ. ಏನಪ್ಪ ಅಂದರೆ ವೈ ಡೈರೆಕ್ಟ್ ಸೆಲ್ಲಿಂಗ್, ಅಂದರೆ ನೇರ ಮಾರುಕಟ್ಟೆ ಪ್ರತಿಯೊಬ್ಬ ಗ್ರಾಹಕನಿಗೆ ಅವಶ್ಯಕವೇ, ಹಾಗೆ ವೈ ದಿಸ್ ಡೈರೆಕ್ಟ್ ಸೆಲ್ಲಿಂಗ್ ವಿತ್ ವೆಸ್ಟೀಜ್ ಇದನ್ನು ಕೂಡ ನೋಡೋಣ. ಹಾಗೆ ವೈ ನೆಟ್ವರ್ಕ್ ಈಸ್ ಇಂಪಾರ್ಟೆಂಟ್ ಆ್ಯಸ್ ವೆಲ್ ಆ್ಯಸ್ ಇನ್ ವೆಸ್ಟೀಜ್. ಹೀಗೆ ನೇರ ಮಾರುಕಟ್ಟೆಯಲ್ಲಿ ಪ್ರತಿಯೊಬ್ಬ ಗ್ರಾಹಕನು ಇನ್ವಾಲ್ವ್ಮೆಂಟ್ ಆಗೋದು ಎಷ್ಟು ಅವಶ್ಯ ಇವತ್ತಿನ ಒಂದು ಸಾಮಾಜಿಕ ಜೀವನಕ್ಕೆ ಅನ್ನೋದನ್ನು ವಿಚಾರ ಮಾಡೋಣ. ನೇರ ಮಾರುಕಟ್ಟೆ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಅನ್ನುವಂತಹ ಸಿಸ್ಟಮ್ನಲ್ಲಿ ಯಾರು ಖರೀದಿದಾರರಾಗಿರ್ತಾರೆ ಅಥವಾ ಕನ್ಸ್ಯೂಮರ್ ಆಗಿರ್ತಾರೆ, ಯಾರು ವಸ್ತುಗಳನ್ನು ಬೈ ಮಾಡ್ತಾರೆ, ಅವರಿಗೆ ಉಳಿತಾಯ ಆಗುವಂತಹ ಒಂದು ಅವಕಾಶ ಸಿಗುತ್ತಿದೆ. ಮೊದಲನೇ ಪಾಯಿಂಟ್ ಇದಾದರೆ, ಎರಡನೇದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳು ಅಡ್ವರ್ಟೈಸ್ಮೆಂಟ್ಗೆ ಹಣವನ್ನು ವ್ಯಯಿಸದೆ ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಪ್ರೊವೈಡ್ ಮಾಡುವಲ್ಲಿ ಹಾಗೂ ವಿತರಿಸುವಲ್ಲಿ ತಮ್ಮ ದೃಷ್ಟಿಯನ್ನು ಕೇಂದ್ರೀಕರಿಸಿ ಕೆಲಸ ಮಾಡ್ತಾ ಇವೆ. ಅಂದರೆ ಇವು ಸ್ಟ್ಯಾಂಡರ್ಡ್ ಪ್ರಾಡಕ್ಟನ್ನು, ಗುಣಮಟ್ಟದ ಪ್ರಾಡಕ್ಟನ್ನು ಕೊಡುವಲ್ಲಿ ಇಂಟ್ರೆಸ್ಟನ್ನು ಹೊಂದಿವೆ ಅನ್ನೋದು ಗೊತ್ತಾಗ್ತಿದೆ. ಮೂರನೇ ಪಾಯಿಂಟ್, ಯಾಕೆಂದರೆ ಅಧಿಕೃತವಾಗಿ ಕಂಪನಿಯು ತನ್ನ ವಿತರಣಾ ಕೇಂದ್ರಗಳಿಂದ ಅಥವಾ ತನ್ನ ವೆಬ್ಸೈಟ್ ಮೂಲಕ ತನ್ನ ವಸ್ತುಗಳನ್ನು ನೇರವಾಗಿ ಗ್ರಾಹಕರಿಗೆ ನೀಡುವ ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಿಕೊಂಡಿರೋದ್ರಿಂದ ಈ ಡೈರೆಕ್ಟ್ ಸೆಲ್ಲಿಂಗ್ನಲ್ಲಿ ವೈಡ್ ಟ್ರಾನ್ಸಾಕ್ಷನ್ ಕೂಡ ಆಗೋದ್ರಿಂದ ನಮ್ಮ ದೇಶಕ್ಕೆ ಒಳಿತು, ಹಾಗೆ ನಮಗೆಲ್ಲರಿಗೂ ಕೂಡ ಒಳಿತೆ. ಅಲ್ಲದೆ ಇಲ್ಲಿ ಡುಪ್ಲಿಕೇಟ್ ಪ್ರಾಡಕ್ಟ್ಸ್ ಬರೋ ಸಾಧ್ಯತೆ ಕೂಡ ಇರುವುದೇ ಇಲ್ಲ. ಈ ಮೂರು ಮುಖ್ಯ ಕಾರಣಗಳಿಂದ ಡೈರೆಕ್ಟ್ ಸೆಲ್ಲಿಂಗ್ ಥ್ರೂ ನಾವು ಇವತ್ತು ನಮಗೆ ಬೇಕಾದ ವಸ್ತುಗಳನ್ನು ಬೈ ಮಾಡೋದು ಸೂಕ್ತ, ಖರೀದಿ ಮಾಡುವುದು ಸೂಕ್ತ ಅಂಥೇಳಿ ಅನ್ನಿಸ್ತಾ ಇದೆ. ಹಾಗೆ ಈ ಡೈರೆಕ್ಟ್ ಸೆಲ್ಲಿಂಗ್ ಅನ್ನೋದೊಂದು ಇಂಡಸ್ಟ್ರಿ ಕೂಡ ಆಗಿ ಇವತ್ತು ಹೊರಹೊಮ್ತಾ ಇದೆ. ಯಾಕೆ ಅಂದರೆ ಇದು ಪ್ರತಿಯೊಬ್ಬ ಜನರಿಗೆ, ಪ್ರತಿಯೊಬ್ಬ ಗ್ರಾಹಕನಿಗೆ ಒಂದು ಅವಕಾಶವನ್ನು ಕಲ್ಪಿಸ್ತಾ ಇದೆ, ಸ್ವಂತ ಉದ್ಯೋಗವನ್ನು ಕಲ್ಪಿಸಿಕೊಳ್ಳಲು ನಿರಾತಂಕವಾಗಿ ಯಾವುದೇ ಇನ್ವೆಸ್ಟ್ಮೆಂಟ್ ಕೂಡ ಇಲ್ಲದೆ. ಹೀಗೆ ನಾವು ನೋಡೋದಾದರೆ ಇಂತಹ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳು ಭಾರತದಲ್ಲಿ ಸಾವಿರಾರು ಕೂಡ ಇರಬಹುದು. ಹಾಗೆ ನನ್ನ ಪ್ರಕಾರ ವೆಸ್ಟೀಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಇದು ಸೂಕ್ತವಾದ ಸಂಸ್ಥೆ ಅನ್ನೋದಕ್ಕೆ ನನಗೆ ತಿಳಿದಂತಹ ಸಾಕಷ್ಟು ಕಾರಣಗಳನ್ನು ನಿಮ್ಮಲ್ಲಿ ಶೇರ್ ಮಾಡಿಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ಇದು ಮೊದಲನೇದಾಗಿ ಭಾರತೀಯ ಕಂಪನಿ ಆಗಿರುವುದು ಬಹಳ ಮುಖ್ಯ. ವೆಸ್ಟೀಜ್ ಭಾರತೀಯ ಕಂಪನಿ. ಹಾಗೆ ಹೆಲ್ತ್ ಅಂದರೆ ಆರೋಗ್ಯ ಮೂಲ ಉದ್ದೇಶ ಆಗಿರುವಂಥದ್ದು ಕೂಡ ಪ್ರಮುಖ ಪಾತ್ರ ವಹಿಸ್ತಿದೆ ನಾವು ವೆಸ್ಟೀಜನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ. ಹಾಗೆ ಎಲ್ಲ ವರ್ಗದ ಜನರಿಗೂ ಕೂಡ ಸೂಕ್ತವಾದ ಪ್ರಾಡಕ್ಟ್ಗಳನ್ನು ನೀಡ್ತಾ ಇರೋದು ಕೂಡ ಬಹಳ ಮುಖ್ಯ. ಹಾಗೆ ಎಲ್ಲ ಏಜ್ ಗ್ರೂಪ್ನವರಿಗೂ ಕೂಡ ಬೇಕಾಗುವಂತಹ ವಸ್ತುಗಳನ್ನು ಒದಗಿಸ್ತಾ ಇರುವಂತಹ ಕಂಪನಿಯಾಗಿದೆ. ಹಾಗೆ IDSA ಅಂದರೆ ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಏನಿದೆ, ಇದರ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಗೆ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಕೂಡ ಫಾಲೋ ಮಾಡ್ತಾ ಇರುವಂತಹ ಹೆಮ್ಮೆಯ ಸಂಸ್ಥೆ ಆಗಿರೋದ್ರಿಂದ ವೆಸ್ಟೀಜನ್ನು ನಾವು ಒಪ್ಪಿಕೊಳ್ಳೇಬೇಕು. ಹಾಗೆ ಅಧಿಕೃತ ಗ್ರಾಹಕರಾಗಲು ವೆರಿ ಸಿಂಪಲ್ ಸ್ಟೆಪ್ಸ್ನಿಂದ, ಈಸಿ ಸ್ಟೆಪ್ನಿಂದ ದೃಢೀಕರಣವನ್ನು ನಾವು ಮಾಡಿಕೊಂಡು ನಾವು ಬೈ ಮಾಡಬಹುದು ಇಲ್ಲಿ ವಸ್ತುಗಳನ್ನು. ಈಸಿ ಸಿಸ್ಟಮ್ ಇದೆ. ಜೊತೆಗೆ ಆನ್ಲೈನ್ ಅಥವಾ ಆಫ್ಲೈನ್ ಎರಡೂ ಸಿಸ್ಟಮ್ನೊಂದಿಗೆ ದೇಶದ ಮೂಲೆ ಮೂಲೆಗೂ ಕೂಡ ತನ್ನ ಗ್ರಾಹಕರಿಗೆ ಬೇಕಾದಂತಹ ತನ್ನ ವಸ್ತುಗಳನ್ನು ತಲುಪಿಸುವ ವ್ಯವಸ್ಥೆಯನ್ನು ಕೂಡ ವೆಸ್ಟೀಜ್ ಸಂಸ್ಥೆ ಹೊಂದಿರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಸೂಕ್ತವಾಗಿದೆ ಇಲ್ಲಿ ವಸ್ತುಗಳನ್ನು ಬೈ ಮಾಡಲಿಕ್ಕೆ. ಹಾಗೆ ನೋಡಿದರೆ ಈ ಒಂದು ವೆಸ್ಟೀಜ್ ಸಂಸ್ಥೆ ಕನ್ಸ್ಯೂಮರ್ ಅಥವಾ ಡಿಸ್ಟ್ರಿಬ್ಯೂಟರ್ ಅಂತೇಳಿ ಕೂಡ ಕನ್ಸಿಡರ್ ಮಾಡ್ತಿದೆ ಕಂಪನಿ. ಪ್ರತಿಯೊಂದು ಕನ್ಸ್ಯೂಮರ್ ಅಥವಾ ಡಿಸ್ಟ್ರಿಬ್ಯೂಟರ್ ಸೆಂಟರ್ಡ್ ಕಂಪನಿ ಅಂತ ಹೇಳ್ಬೋದು. ಅಂದರೆ ಇವರ ಶ್ರೇಯೋಭಿವೃದ್ಧಿಯನ್ನೇ ಅತಿ ತನ್ನ ಮುಖ್ಯವಾದ ಗುರಿಯನ್ನಾಗಿ ಇಟ್ಟುಕೊಂಡಂತಹ ಕಂಪನಿ ಅಂತೇಳಿ ಆಗಿರೋದ್ರಿಂದ ಕೂಡ ಇದು ನಮಗೆ ಸೂಕ್ತವಾದ ಕಂಪನಿ ಅಂತಲೇ ಹೇಳ್ಬೋದು. ಜೊತೆಗೆ
ತನ್ನ ಪ್ರತಿ ಗ್ರಾಹಕನಿಗೂ ಕೂಡ ಪ್ರಾಡಕ್ಟ್ಗಳ ಮೇಲೆ ಕ್ಯಾಶ್ಬ್ಯಾಕ್ ಗ್ಯಾರಂಟಿಯನ್ನು ಕೂಡ ನೀಡ್ತಾ ಇರೋದು ಕೂಡ ನಮಗೆ ಅತಿ ಮುಖ್ಯ. ಹಾಗೆ ತನ್ನ ಗ್ರಾಹಕರಿಗೆ ಅತಿ ಹೆಚ್ಚಿನ ಉಳಿತಾಯ ಆಗುವಂತಹ ಖರೀದಿಯ ಪದ್ಧತಿಯನ್ನು ನೀಡಿರುವುದು ಕೂಡ ಬಹಳ ಮುಖ್ಯ ಆಗ್ತಿದೆ ಪ್ರತಿಯೊಬ್ಬ ಗ್ರಾಹಕನಾಗಿ. ಹೀಗೆ ಇಷ್ಟೆಲ್ಲ ಕಾರಣಗಳಿಂದ ನಾವು ವೆಸ್ಟೀಜ್ ಸಂಸ್ಥೆಯಿಂದ, ವೆಸ್ಟೀಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ನಿಂದ ಸಿಂಪಲ್ಲಾಗಿ ನಮ್ಮ ಸದಸ್ಯತ್ವವನ್ನು ಪಡ್ಕೊಂಡು ನಮಗೆ ಬೇಕಾದ ವಸ್ತುಗಳನ್ನು ನಾವು ಬಳಕೆ ಮಾಡಿದಾಗ ನಮಗೆ ಉಳಿತಾಯ ಕೂಡ ಆಗಲಿಕ್ಕೆ ಹೋಗ್ತಾ ಇದೆ. ಜೊತೆಗೆ ಉತ್ತಮ ಗುಣಮಟ್ಟದ ವಸ್ತುಗಳು ಕೂಡ ಲಭ್ಯ ಆಗ್ತಿದೆ. ಹಾಗೆ ಗ್ರಾಹಕರ ಆರೋಗ್ಯ ಮುಖ್ಯವಾಗಿ ಇರೋದರಿಂದ, ಯಾಕೆ ಅಂದರೆ ಕಂಪನಿಯ ಒಂದು ಮೂಲ ಉದ್ದೇಶಗಳಲ್ಲಿ ಪ್ರಥಮವಾಗಿ ಆರೋಗ್ಯಕ್ಕೆ ಪ್ರಾಧಾನ್ಯತೆಯನ್ನು ನೀಡಿರುವುದರಿಂದ ಈ ವಸ್ತುಗಳನ್ನ ಬಳಕೆ ಮಾಡೋದ್ರಿಂದನೇ ನಮಗೆ ಆರೋಗ್ಯ ಉತ್ತಮ ಆಗಲಿಕ್ಕೆ ಹೆಲ್ಪ್ ಆಗ್ತಿದೆ. ಈ ಎಲ್ಲ ಕಾರಣಗಳಿಂದ ನಾವು ವೆಸ್ಟೀಜನ್ನು ಡೈರೆಕ್ಟ್ ಸೆಲ್ಲಿಂಗ್ ಸಿಸ್ಟಮ್ನಿಂದ ಆಯ್ಕೆ ಮಾಡ್ಕೋಬೇಕು ಅನ್ನೋದು ನನ್ನ ವಿಚಾರ. ಹಾಗೆ ಸಾಕಷ್ಟು ಕಂಪನಿಗಳು ಕೂಡ ಇರ್ಬೋದು. ಯಾರೆಲ್ಲ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳ ಥ್ರೂ ಪ್ರಾಡಕ್ಟನ್ನು ಬೈ ಮಾಡ್ತಾ ಇದ್ದೀರಿ, ಕಾಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳನ್ನು ಒಪ್ಪಿಕೊಂಡಿಲ್ಲ ಅಥವಾ ಬಳಕೆ ಮಾಡಲಿಕ್ಕೆ ಮುಂದಾಗಿಲ್ಲ, ಅವರು ಕೂಡ ಇದರ ಬಗ್ಗೆ ಸೂಕ್ತವಾದ ನಿರ್ಧಾರವನ್ನು ತಗೊಂಡು ನಿಮ್ಮ ಮೊದಲ ಹೆಜ್ಜೆಯನ್ನು ವೆಸ್ಟೀಜ್ನಲ್ಲಿ ಇಟ್ಟು ನಿಮ್ಮ ಜೀವನವನ್ನು ಬದಲಾವಣೆಯ ಒಂದು ಮಟ್ಟಕ್ಕೆ ತಗೊಂಡು ಹೋಗಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ಹೇಳ್ತಾ, ನಾನು ಕೂಡ ಟ್ರೆಡಿಷನಲ್ ಮಾರ್ಕೆಟ್ ಅಂತೇಳಿ ಹೇಳ್ತೀವಿ, ಅಂದರೆ ಜನರಿಗೆ ಬೇಕಾದಂಥ ವಸ್ತುಗಳನ್ನು ಅವರಿಗೆ ತಲುಪಿಸುವ ಒಂದು ಸಿಸ್ಟಮ್ ಏನಿದೆ ಅದು ಸಾಂಪ್ರದಾಯಿಕ ಮಾರುಕಟ್ಟೆಯ ಮೂಲಕ ಇಲ್ಲಿವರೆಗೂ ಕೂಡ ನಮ್ಮಲ್ಲಿ ನಡೀತಾ ಇತ್ತು. ಆದರೆ ಈಗ ಒಂದು ವಿಶೇಷವಾಗಿ ಡೈರೆಕ್ಟ್ ಸೆಲ್ಲಿಂಗ್ ಸಿಸ್ಟಮ್ ಏನು ಬಂದಿದೆ, ಗ್ರಾಹಕರಿಗೆ ಬೇಕಾದಂಥ ವಸ್ತುಗಳನ್ನು ತಲುಪಿಸುವ ಸಿಸ್ಟಮ್ ನೇರವಾಗಿ, ಅಂದರೆ ಕಂಪನಿಯಿಂದ ನೇರವಾಗಿ ನಮಗೆ ಪ್ರಾಡಕ್ಟ್ ಲಭ್ಯ ಆಗುವಂತಹ ಈ ಸಿಸ್ಟಮ್ನಲ್ಲಿ ವೆಸ್ಟೀಜ್ ಸೂಕ್ತವಾದ ಕಂಪನಿ ಅಂಥೇಳಿ ನಾನು ಹೇಳ್ತೀನಿ. ಯಾಕೆಂದರೆ ನಾನು ಕೂಡ ಮೊದಲು 32 ವರ್ಷಗಳ ಅನುಭವ ಇದೆ ಯಾವುದರಲ್ಲಿ, ಸಾಂಪ್ರದಾಯಿಕ ಮಾರುಕಟ್ಟೆಯಲ್ಲಿ. ಆದರೆ ವೆಸ್ಟೀಜ್ ಸಂಸ್ಥೆಯ ಪ್ರಾಡಕ್ಟ್ಗಳನ್ನು ಬಳಸಿಕೊಂಡು ಅಲ್ಲಿಯ ಗುಣಮಟ್ಟವನ್ನು ತಿಳ್ಕೊಂಡು ಕಂಪನಿಯ ಒಂದು ಸಿಸ್ಟಮ್, ಹಾಗೆ ಇಲ್ಲಿ ಆಗುವಂತಹ ಬೆನಿಫಿಟ್, ಹಾಗೆ ಜೀವನವನ್ನೇ ಹಾಗೆ ಜೀವನ ಶೈಲಿಯನ್ನು ಹಾಗೂ ಆರೋಗ್ಯವನ್ನು ಉತ್ತಮಪಡಿಸಿಕೊಳ್ಳುವಂತಹ ಒಂದು ಸದಾವಕಾಶವನ್ನು ನಾನು ಒಪ್ಪಿಕೊಂಡು ಇವಾಗ ಸಾಂಪ್ರದಾಯಿಕ ಮಾರುಕಟ್ಟೆಯಿಂದ ನೇರ ಮಾರುಕಟ್ಟೆಯೆಡೆಗೆ ಹೆಜ್ಜೆಯನ್ನು ಇಟ್ಟಿದ್ದೇನೆ ಅನ್ನೋದನ್ನು ತಮ್ಮಲ್ಲಿ ಹೇಳ್ತಾ, ಹಾಗೆ ನೆಟ್ವರ್ಕ್ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಹಾಗೂ ವಿಚಾರ ಮಾಡಿದರೆ, ಇಡೀ ಜಗತ್ತಿನಲ್ಲಿ ಯಾರು ನೆಟ್ವರ್ಕನ್ನು ಬಿಲ್ಡ್ ಮಾಡ್ಕೊಂಡಿದ್ದಾರೆ ಅವರೇ ಇವತ್ತು ಸಿರಿವಂತರಾಗಿ ಬೆಳೀತಾ ಇದ್ದಾರೆ ಅನ್ನೋದು ನಮಗೆ ಕಾಣ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನ ವಿಚಾರವನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇಲ್ಲ, ಅದಕ್ಕೆ ಇನ್ನೊಂದು ವಿಡಿಯೋ ಕೂಡ ಮಾಡೋಣ. ಆದರೆ ನೆಟ್ವರ್ಕ್ ಅನ್ನೋದು ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅನ್ನೋದು ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿಕೊಳ್ಳುವಂತಹ ಒಂದು ಅವಕಾಶ ಇರುವ ಸಿಸ್ಟಮ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಈ ನೆಟ್ವರ್ಕನ್ನು ಕ್ರಿಯೇಟ್ ಮಾಡಿಕೊಳ್ಬೇಕು. ಜೊತೆಗೆ ಸಿರಿವಂತರು ಆಗಲು ಹಣದ ಅವಶ್ಯಕತೆ ಇಲ್ಲದೆ, ಅಂದರೆ ಇಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಏನು ಅವಕಾಶ ಇರ್ತಿದೆ, ಗ್ರಾಹಕನಾಗಿ ಈ ಅವಕಾಶವನ್ನು ನಾವು ಪಡ್ಕೋಬಹುದು. ಹಾಗೆ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಕೂಡ ಇಲ್ಲದೆ ನಮಗೆ ಬೇಕಾದ ವಸ್ತುಗಳನ್ನು ನಾವು ಬೈ ಮಾಡುವ ಅಥವಾ ಖರೀದಿಸುವ ಒಂದು ಸಿಸ್ಟಮನ್ನು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳಲ್ಲಿ ಮಾಡುವ ಮೂಲಕ ನಾವು ಈ ಒಂದು ಅವಕಾಶವನ್ನು ಪಡ್ಕೊಳ್ತಾ ಇದ್ದೀವಿ. ಹಾಗೆ ನೋಡೋದಾದರೆ ಇವತ್ತು ಜಾಬ್ ಅಪಾರ್ಚುನಿಟಿ ಅನ್ನೋದು ಕೂಡ ಕಡಿಮೆ ಆಗ್ತಾ ಇರೋದ್ರಿಂದ, ಜನಸಂಖ್ಯೆ ಹೆಚ್ಚಿದೆ, ಜಾಬ್ ಅಪಾರ್ಚುನಿಟಿ ಕಡಿಮೆ ಇದೆ ಎಂದಾಗ ಸೆಲ್ಫ್ ಎಂಪ್ಲಾಯ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಆದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಬೇಕು ಹೇಳಾದರೆ ಎಲ್ಲರ ಹತ್ರ ಇನ್ವೆಸ್ಟ್ ಮಾಡಲಿಕ್ಕೆ ಬೇಕಾದಂಥ ಹಣ ಕೂಡ ಇಲ್ಲ. ಆದರೆ ಆ ಹಣದ ಅವಶ್ಯಕತೆ ಇಲ್ಲದೆ ಈ ಒಂದು ಬಿಸ್ನೆಸ್ಸನ್ನು ಮಾಡಬಹುದು ಅನ್ನೋದಾದರೆ ನಾವು ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಸಿಸ್ಟಮ್ನಲ್ಲಿ ನಮ್ಮ ನೆಟ್ವರ್ಕನ್ನು ನಾವು ಬಿಲ್ಡ್ ಮಾಡೋದು ಸೂಕ್ತ. ಯಾವುದೇ ಇನ್ವೆಸ್ಟ್ಮೆಂಟ್ ಎಕ್ಸ್ಟ್ರಾ ಇಲ್ಲ ಅಂದ ಮೇಲೆ ಈ ಬಳಸುವ ವಸ್ತುಗಳನ್ನು ಬಳಸ್ಕೊಂಡೇ ನಾವು ಬಿಸ್ನೆಸ್ಸನ್ನು ಪ್ರಾರಂಭಿಸ್ಬೋದು ಅನ್ನೋದಾದರೆ ಇದೊಂದು ಎಕ್ಸಲೆಂಟ್ ಅವಕಾಶ ಅಂತಲೇ ಹೇಳ್ತೀನಿ ನಾನು. ಹಾಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂದಮೇಲೆ ನಮಗೆ ಇರಲಿ ಟೋಟಲಿ ರಿಸ್ಕೇ ಇರೋದಿಲ್ಲ. ಜಸ್ಟ್ ವಾಕ್ ಆ್ಯಂಡ್ ಟಾಕ್ ಬಿಸ್ನೆಸ್ ಅಂತೇಳಿ ನಾವು ಹೇಳಬೇಕು. ಇಂತಹ ಒಂದು ಅವಕಾಶ ಇದೆ ಅಂದರೆ ಓನ್ಲಿ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಸಿಸ್ಟಮ್. ಅನ್ಲಿಮಿಟೆಡ್ ಆದಾಯ ಗಳಿಸುವಂತಹ ಅವಕಾಶ ಕೂಡ ಇಲ್ಲಿದೆ ಅಂತಹ ವೆಸ್ಟೀಜ್ ಅನ್ನೋ ಈ ಸಂಸ್ಥೆಯ ಪ್ಲ್ಯಾನ್ನಲ್ಲಿ ಕೂಡ. ಹಾಗೆ ವೆಸ್ಟೀಜ್ 20 ವರ್ಷಗಳಿಂದ ನಿರಂತರವಾಗಿ ಬೆಳೆಯುತ್ತಾ ಬಂದಿರುವಂತಹ ಒಂದು ಸಂಸ್ಥೆ ಆಗಿರೋದ್ರಿಂದ ಈಗ ಯಂಗ್ ಆ್ಯಂಡ್ ಜನರೇಟಿವ್ ಹಾಗೆ ಗ್ರೋವಿಂಗ್ ಕಂಪನಿ ಆಗಿರುವುದರಿಂದ ಈಗ ಪ್ರತಿಯೊಬ್ಬರೂ ಕೂಡ ವೆಸ್ಟೀಜನ್ನು ಸೂಕ್ತವಾಗಿ ತಮ್ಮ ನೆಟ್ವರ್ಕ್ಗೆ
ಆಯ್ಕೆ ಮಾಡಿಕೊಳ್ಳುವುದು ಸರಿಯಾದ ಸಮಯ ಅಂತೇಳಿ ನಾವು ಹೇಳ್ಬೋದು. ಹಾಗೆ ವೆಸ್ಟೀಜ್ ಮೋಸ್ಟ್ ಟ್ರಸ್ಟೆಡ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಆಫ್ ಇಂಡಿಯಾ ಅನ್ನುವಂತಹ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ಗ್ರಾಹಕನೂ ಕೂಡ ವೆಸ್ಟೀಜ್ ಸಿಸ್ಟಮ್ನಲ್ಲಿ ಬರುವುದು ಇವತ್ತು ಸೂಕ್ತ ಅನ್ನುವ ಮಾತಿನೊಂದಿಗೆ ಯಾರೆಲ್ಲ ವೆಸ್ಟೀಜ್ನಲ್ಲಿ ಈ ಅವಕಾಶವನ್ನು ಪಡ್ಕೊಳ್ಳಿಕ್ಕೆ ಬಯಸ್ತೀರಿ, ಈ ಒಂದು ವಿಡಿಯೋವನ್ನು ಯಾರು ಶೇರ್ ಮಾಡಿದ್ದಾರೆ ಅವರಲ್ಲೂ ಕೂಡ ವಿಚಾರಿಸ್ಬೋದು. ಹಾಗೆ ಯೂಟ್ಯೂಬ್ನಿಂದ ನೇರವಾಗಿ ಯಾರು ನೋಡ್ತಾ ಇದ್ದೀರಿ, ಈ ವಿಚಾರವನ್ನು ತಿಳ್ಕೊಂಡ್ರಿ, ಯಾರು ವೆಸ್ಟೀಜ್ನಲ್ಲಿ ತಮ್ಮ ಜೀವನವನ್ನು ಬದಲಿಸಿಕೊಳ್ಳುವ ಅವಕಾಶಕ್ಕಾಗಿ ಕಾಯ್ತಾ ಇದ್ದೀರಿ, ಅಥವಾ ವಿದೌಟ್ ಇನ್ವೆಸ್ಟ್ಮೆಂಟ್ ಅಥವಾ ಲೆಸ್ ಇನ್ವೆಸ್ಟ್ಮೆಂಟ್ನಿಂದ ಅತಿ ಹೆಚ್ಚು ಆದಾಯ ಗಳಿಸುವ ಅವಕಾಶಕ್ಕೆ 9611624303 ಏನು ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಸೂಕ್ತವಾದ ವಿಚಾರ ಅಂದರೆ ಯಾರಾದರೂ ಇಚ್ಛೆ ಪಟ್ಟಲ್ಲಿ ತಾನು ಬೆಳೆಯಬೇಕು, ಹಾಗೆ 10 ಮಂದಿಯನ್ನು ಬೆಳೆಸಬೇಕು ಅನ್ನುವಂತಹ ವಿಚಾರ ಯಾರಲ್ಲಿದೆಯೋ ಹಾಗೆ ಅವರೆಲ್ಲರೂ ಕೂಡ ನನ್ನ ವಾಟ್ಸಪ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಅಲ್ಲಿ ಕಾಮೆಂಟ್ ಕೂಡ ಮಾಡಬಹುದು. ಹಾಗೆ ಈ ಒಂದು ವಿಚಾರದಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಅನ್ನೋದನ್ನು ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಿಲ್ಲಿಸ್ತಾ ಇದ್ದೀನಿ. ಇಲ್ಲಿವರೆಗೂ ಕೂಡ ಯಾರೆಲ್ಲ ತಿಳ್ಕೊಂಡ್ರಿ ಕಾಮೆಂಟ್ ಮಾಡಿರಿ, ಹಾಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಅನ್ನೋದನ್ನು ಮಾತನ್ನು ಹೇಳ್ತಾ ಸಾಕಷ್ಟು ಜನರಲ್ಲಿ ಇದನ್ನು ಶೇರ್ ಮಾಡಿರಿ. ಡೈರೆಕ್ಟ್ ಸೆಲ್ಲಿಂಗ್ ಸಿಸ್ಟಮ್ನಲ್ಲಿ ಪ್ರತಿಯೊಬ್ಬ ಗ್ರಾಹಕರು ಕೂಡ ಬರಲಿಕ್ಕೆ ಅವಕಾಶ ಆಗಲಿ ಅನ್ನೋ ಮಾತನ್ನು ಹೇಳ್ತಾ ಥ್ಯಾಂಕ್ ಯು ಆಲ್, ವಿಶ್ ಯು ವೆಲ್ತ್.